ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕೊಣೂರ್, ಗದಗದ ಪ್ರತಿನಿಧಿ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ಅಪರೂಪದ ಕೃಷ್ಣನ ದೇವಾಲಯ ಮುಂಡ್ರಗಿ ತಾಲೂಕಿನ ಜಂತ್ಲೂರು ಗ್ರಾಮದಲ್ಲಿ ಸಹ ಇದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ಕೃಷ್ಣನ ದೇವಾಲಯ. ಈ ಕೃಷ್ಣನ ದೇವಾಲಯದ ಮೂರ್ತಿ ಕೂಡ ಅಪರೂಪದ ಆಗಿದೆ. ಯಾಕಂದರೆ ಉಡುಪಿಯ ಶ್ರೀಕೃಷ್ಣನನ್ನು ಬಿಟ್ಟರೆ ಇದು ಅದಕ್ಕಿಂತ ಅದ್ಭುತವಾದಂಥ ಕೆತ್ತನೆ ಉಳ್ಳಂತಹ ಒಂದು 5 ಅಡಿಯ ಕೃಷ್ಣನ ಮೂರ್ತಿ ಸಹ ಇದು ಆಗಿರುವಂಥದ್ದು. ಇದರೂ ಕೂಡ ಸಾಕಷ್ಟು ವಿಶೇಷತೆಯನ್ನು ಈ ಒಂದು ಕೃಷ್ಣನ ಮೂರ್ತಿ ಹೊಂದಿದೆ. ಆದರೆ ಈ ಒಂದು ಕೃಷ್ಣ ದೇವಾಲಯಕ್ಕೆ ಅಭಿವೃದ್ಧಿ ಎಂಬುದೇ ಮರೀಚಿಕೆ ಆಗಿಬಿಟ್ಟಿದೆ. ಯಾಕಂದರೆ ಈ ಒಂದು ಕೃಷ್ಣ ದೇವಾಲಯ ಅಭಿವೃದ್ಧಿ ಆದರೆ ಇಲ್ಲಿ ಸಹ ಸಾಕಷ್ಟು ಪ್ರವಾಸಿ ತಾಣ ಆಗುತ್ತೆ ಅನ್ನುವಂಥದ್ದು ಆ ಗ್ರಾಮಸ್ಥರ ಒಂದು ನಂಬಿಕೆ ಆಗಿರುವಂಥದ್ದು. ಯಾಕಂದರೆ ಲಕ್ಕುಂಡಿಯಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಂತ್ಲೇಸಿರೂರು, ಯಾಕಂದರೆ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಲಕ್ಕುಂಡಿ, ಇಲ್ಲಿ ಕೂಡ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಬಾದಾಮಿ ಚಾಲುಕ್ಯರಾಗಿರ್ಬೋದು, ವಿಜಯನಗರದ ಅರಸರು ಸಹ ಆಳಿದಂತಹ ಲಕ್ಕುಂಡಿಯಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಂತ್ಲಿಸಿರೂರು ಗ್ರಾಮದಲ್ಲಿಯೂ ಕೂಡ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ದೇವಸ್ಥಾನಗಳು ಕೂಡ ಇದ್ದಾವೆ. ಅದೇ ರೀತಿಯೂ ಕೂಡ ಅಲ್ಲಿ ಕೃಷ್ಣನ ದೇವಾಲಯ ಕೂಡ ಅಪರೂಪದಾಗಿರುವಂಥದ್ದು. ಆದರೆ ಆ ದೇವಸ್ಥಾನ ಈಗ ಅಭಿವೃದ್ಧಿಯನ್ನು ಕಂಡಿಲ್ಲ. ಹೀಗಾಗಿ ಆ ದೇವಸ್ಥಾನ ಎಲ್ಲೆಂದರಲ್ಲಿ ಕೂಡ ಬಿರುಕು ಬಿಟ್ಟು ಹಾಳಾಗ್ತಾ ಇದೆ. ಜೊತೆಗೆ ಆ ಸುತ್ತಮುತ್ತಲ ಪ್ರದೇಶದಲ್ಲಿಯೂ ಕೂಡ ಕಂಟಿಗಳು ಬೆಳೆದು, ಆ ದೇವಸ್ಥಾನದಲ್ಲಿ ಗಿಡಗಂಟೆಗಳಿಗೂ ಬೆಳೆದು, ಹೀಗಾಗಿ ಆ ದೇವಸ್ಥಾನವು ಕೂಡ ಈಗ ಅವನತಿ ಹಂತಕ್ಕೆ ತಲುಪ್ತಾ ಇದೆ. ಹೀಗಾಗಿ ಆ ಒಂದು ಲಕ್ಕುಂಡಿ ಪ್ರಾಧಿಕಾರ ಹೇಗಿದೆ ಅದೇ ಮಾದರಿಯಲ್ಲಿಯೂ ಕೂಡ ಕೃಷ್ಣನ ದೇವಾಲಯವನ್ನು ಅಭಿವೃದ್ಧಿಪಡಿಸಬೇಕನ್ನುವಂಥದ್ದು ಒಂದು ಜಂತ್ಲಿಸಿರೂರ ಗ್ರಾಮಸ್ಥರ ಮಾತಾಗಿರುವಂಥ. ಯಾಕಂದರೆ ಆ ಅದ್ಭುತವಾದಂಥ ಕೃಷ್ಣ ಶಿಲೆ ಇರುವುದರಿಂದಾಗಿ ಹಿಂದೆಯೂ ಸಹ ಪೇಜಾವರ ಶ್ರೀಗಳು ಕೂಡ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಆ ಕೃಷ್ಣ ದೇವಾಲಯವನ್ನು ನೋಡಿ ಆ ಕೃಷ್ಣನ ಮೂರ್ತಿಯನ್ನು ನಮಗೆ ಕೊಡಿ, ಅಥವಾ ಇಲ್ಲ ನಾವು ಕೃಷ್ಣ ದೇವಾಲಯವನ್ನು ನಮ್ಗೆ ಕೊಡಿ, ನಾವು ಅದನ್ನು ಅಭಿವೃದ್ಧಿಪಡಿಸ್ತೇವೆ ಅಂತ ಕೂಡ ಹೇಳಿದ್ರಂತೆ. ಆದರೆ ಆ ಗ್ರಾಮಸ್ಥರು ಕೂಡ ಬೇಡ, ನಮ್ಮ ಊರಲ್ಲೇ ಇರಬೇಕು, ನಾವು ಕೃಷ್ಣನನ್ನು ಪೂಜೆಯನ್ನು ಮಾಡ್ತೀವಿ, ಆರಾಧನೆಯನ್ನು ಮಾಡ್ತೀವಿ, ಹೀಗಾಗಿ ಇದನ್ನು ಸರ್ಕಾರ ನಮಗೆ ಅಭಿವೃದ್ಧಿ ಮಾಡಿಕೊಡಬೇಕು ಅನ್ನುವಂಥದ್ದು ಒಂದು ಜಂತ್ಲಿಸಿರೂರು ಗ್ರಾಮಸ್ಥರ ಒಂದು ಮಾತಾಗಿರುವಂಥದ್ದು. ಈ ಜಂತ್ಲಿಸಿರೂರು ಗ್ರಾಮದಲ್ಲಿರ್ತಕ್ಕಂಥ ಕೃಷ್ಣನ ದೇವಾಲಯ ಏನಿದೆ ಇದು ಕೂಡ ಸಾಕಷ್ಟು ಇತಿಹಾಸವನ್ನು ಹೊಂದಿರುವಂಥದ್ದು. ಯಾಕಂದರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂಥ ಈ ಒಂದು ದೇವಾಲಯ ಈಗ ಅದು ಎಲ್ಲವೂ ಸಹ ಈಗ ಅವ್ಯವಸ್ಥೆ ಆಗರವಾಗಿ ಮಾರ್ಪಾಡ್ತದೆ. ಯಾಕಂದರೆ ಎಲ್ಲೆಂದರಲ್ಲಿ ಕೂಡ ಗೋಡೆಗಳು ಕೂಡ ಬೆರೋದಕ್ಕೆ ಬಿಟ್ಟಿದ್ದಾವೆ. ದೇವಸ್ಥಾನದ ಅಕ್ಕಪಕ್ಕದಲ್ಲಿಯೂ ಕೂಡ ಸಾಕಷ್ಟು ಮುಳ್ಳುಗಂಟೆಗಳು ಬೆಳೆದಿದ್ದಾವೆ. ಹೀಗಾಗಿ ಅಭಿವೃದ್ಧಿ ಅನ್ನೋದೇ ಅಲ್ಲಿ ಮರೀಚಿಕೆ ಆಗಿದೆ. ಹೀಗಾಗಿ ಆ ಒಂದು ಕೃಷ್ಣನ ದೇವಾಲಯವನ್ನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ಕೂಡ ತೆಗೆದುಕೊಂಡು ಅದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು ಒಂದು ಗ್ರಾಮಸ್ಥರ ಒತ್ತಾಯವಾಗಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಈಗಾಗಲೇ ನಾವು ನಮ್ಮ ಪೂರ್ವಜರು ಹೇಳೋ ರೀತಿಯಿಂದ ಇದು ಇಲ್ಲಿ ನಮ್ಮಲ್ಲಿರುವಂಥ ಕೃಷ್ಣ ದೇವರಾಯ ಉಡುಪಿಯಲ್ಲೂ ಇಲ್ಲ ಅಂತನೋ ಮಾತು ನಾವು ಕೇಳಿದ್ದೀವಿ. ಸುಮಾರು ಈಗ ನಮಗೆ 40 ವರ್ಷ ವಯಸ್ಸು. ಈಗ ನಮ್ಮ ಹುಟ್ಟುವಳಿಯಿಂದನೂ ನಾವು ನೋಡ್ಕೊತ ಬಂದು ಯಾವಾಗಿಂದ ಈಗ ಈ ಕೃಷ್ಣ ದೇವಾಲಯ ಐತಿ. ಇದು ಎಷ್ಟು ವರ್ಷದ ಅಂತಂದು ಇತಿಹಾಸಕಾರನ ಕೇಳಿದರೆ ಗೊತ್ತಾಗ್ತೈತಿ. ನಮ್ಮದು ಒಂದು ಮನವಿ ಏನಂದ್ರೆ, ಮಾನ್ಯ ಸಚಿವರು H.K. ಪಾಟೀಲ್ ಸಾಹೇಬರು ಇಲ್ಲಿ ಲಕ್ಕುಂಡಿ ಒಳಗೆ ಏನು ಪ್ರಾಧಿಕಾರ ಮಾಡ್ಯಾರಲ್ಲ, ಆ ಪ್ರಾಧಿಕಾರದ ರೀತಿ ಒಳಗೆ ನಮ್ಮ ಜಂತ್ಲಿಸಿರೂರು ಒಳಗೆ ವಿಶೇಷವಾಗಿ ಈ ಮಹಾಬಳೇಶ್ವರ ಮತ್ತು ಕೃಷ್ಣ ದೇವಾಲಯ ಮತ್ತು ಇನ್ನೂ ಮಹಾಬಳೇಶ್ವರ ಇನ್ನೂ ಭಾಳ ಇದಾವೆ. ಅವು ಎಲ್ಲವೂ ಇವನ್ನ ಪುರಾತತ್ವ ಇಲಾಖೆಯಿಂದ ನಮ್ಮ ಮಾನ್ಯ ಸಚಿವರು H.K. ಪಾಟೀಲ್ ಸಾಹೇಬರು ಪ್ರಾಧಿಕಾರನ ರಚನೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಿಂದ ಈ ಪ್ರವಾಸೋದ್ಯಮಕ್ಕೆ ಇಲ್ಲೇ ಲಕ್ಕುಂಡಿ ಕೂಗಳತೆಯಲ್ಲಿದೆ. 10 ಕಿಲೋಮೀಟ್ರ್, ಸುಮಾರು 10 ಕಿಲೋಮೀಟ್ರ್ ಲಕ್ಕುಂಡಿ ಇರೋದ್ರಿಂದ ಅಲ್ಲಿಗೆ ಬಂದು ಇಲ್ಲಿ ನಮ್ಮ ಕೃಷ್ಣ ದೇವರಾಯನ ನೋಡಿಕೊಂಡು ಹೋಗ್ಬೋದು. ಪ್ರವಾಸೋದ್ಯಮ ಇಲಾಖೆಯವರು ಇದನ್ನು ಕೂಡಲೇ ತುರ್ತಾಗಿ ಏನಂದ್ರೆ ತಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನಮ್ಮ ಜಂತ್ಲಿಸಿರೂರು ಗ್ರಾಮಕ್ಕೆ ಕಳಿಸಿರಂದ್ರೆ ನಾವು ಏನು ಸಹಕಾರ ಬೇಕು ಜಂತ್ಲಿಸಿರೂರು ಗ್ರಾಮಸ್ಥರು ಅವರಿಗೆ ಕೊಟ್ಟು ಈ ಕೂಡಲೇ ಈ ನಮ್ಮ ಕೃಷ್ಣ ದೇವಾಲಯವನ್ನು ಅಭಿವೃದ್ಧಿಪಡಿಸಿ ಬೆಳಿಬೋದು ಅಂತಂದು ನಮ್ಮ ಅಭಿಪ್ರಾಯ. ಈ ನಮ್ಮ ಗ್ರಾಮ ಕಲ್ಯಾಣ ಚಾಲುಕ್ಯರು ಮತ್ತು ವಿಜಯನಗರ ಅರಸರ ಕಾಲದಿಂದಲೂ ಇಲ್ಲಿ ಜೈನ ಮತ್ತು ಶೈವ ವೈಷ್ಣವ ಸಮಾಜದವರ ಧರ್ಮದಿಂದ ಇಲ್ಲಿ ಗ್ರಾಮ ನಡೀತಕ್ಕಂಥದ್ದು. ಪೂರ್ವ ಕಾಲದಲ್ಲಿ ಇದಕ್ಕೆ ಶಿವಪುರ ಅಂತಕ್ಕಂಥ ಹೆಸರು. ಈಗ ತದನಂತರ ಇದನ್ನು ಶಿವಪುರವನ್ನು ಶಿರೂರು ಅಂತಕ್ಕಂಥ ನಾವು ರೂಢಿ ಒಳಗೆ ಬಂದಂತಕ್ಕಂಥ ಗ್ರಾಮ. ಇಲ್ಲಿ ಐತಿಹಾಸಿಕವಾಗಿ ದೇವಸ್ಥಾನಗಳೇನು ಏನು ಅದಾವು ಇವೆಲ್ಲ ಅವಾಗ ಏನು ಲಕ್ಕುಂಡಿ ಗ್ರಾಮದಲ್ಲಿ ಏನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಅದು ಅದೇ ಕಾಲದಲ್ಲಿನ ನಮ್ಮಲ್ಲಿ ಗ್ರಾಮದಲ್ಲಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಪ್ರತೀತಿ. ಹಾಗಾಗಿ ನಾವೇನು ಹೇಳ್ತಕ್ಕಂಥದ್ದು ಅಂದ್ರೆ, ಇವತ್ತು ಪ್ರಾಧಿಕಾರ ಏನು ರಚನೆ ಮಾಡಿರಿ ಲಕ್ಕುಂಡಿ ಗ್ರಾಮದ ಪ್ರಾಧಿಕಾರ ಏನು ರಚನೆ ಮಾಡಿರಿ, ಅದರಲ್ಲಿನ ನಮ್ಮ ಗ್ರಾಮವನ್ನು ಕೂಡ ಅಳವಡಿಸಿ ನಮ್ಮಲ್ಲಿ ಗ್ರಾಮಗಳಲ್ಲಿರ್ತಕ್ಕಂಥ ಶ್ರೀಕೃಷ್ಣ ದೇವಾಲಯ ಮತ್ತು ಹಾಗೂ ಮಹಾಬಳೇಶ್ವರ, ಸಿದ್ದೇಶ್ವರ, ಜಂತ್ಲಿ ಗ್ರಾಮದಲ್ಲಿ ವೀರನಾರಾಯಣ ಇಂಥವೆಲ್ಲ ದೇವಸ್ಥಾನಗಳನ್ನು ಇವು ಪ್ರಾಚ್ಯವಸ್ತು ಇಲಾಖೆಗೆ ಬರ್ತಕ್ಕಂಥ ದೇವಸ್ಥಾನಗಳು ಇವೆಲ್ಲವುಗಳನ್ನು ನಮ್ಮ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರು ಪ್ರವಾಸೋದ್ಯಮ ಸಚಿವರು ಆಗಿರೋದ್ರಿಂದ ಮತ್ತು ನಮ್ಮ
ಕ್ಷೇತ್ರದ ಶಾಸಕರು ಜಿ ಎಸ್ ಪಾಟೀಲ್ ಸಹಿತ ಈ ಕಡೆ ಗಮನ ಹರಿಸಿ ಇವನ್ನೆಲ್ಲ ಪುನರುಜ್ಜೀವನಗೊಳಿಸಬೇಕು. ಇವೆಲ್ಲವನ್ನು ಪ್ರಾಚ್ಯವಸ್ತು ಇಲಾಖೆಯ ಅಡಿಯಲ್ಲಿ ತರೋದ್ರಿಂದ ನಮ್ಮ ಗ್ರಾಮಕ್ಕೂ ಸಹಿತ ಪ್ರವಾಸಿಗ ತಾಣವಾಗಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಒತ್ತಾಯವನ್ನು ನಾವು ಗ್ರಾಮಸ್ಥರೆಲ್ಲರೂ ಅವರಿಗೆ ಒತ್ತಾಯ ಮಾಡ್ತೀವಿ. ಸರ್, ಮುಂಚೆವಾಗಿಯೂ ಕೂಡ ಔಟ್ ಆಫ್ ಕಂಟ್ರಿಯವ್ರು ಬಂದು ಅದನ್ನೆಲ್ಲ ಚೆಕ್ ಮಾಡಿ ಈ ಮೂರ್ತಿ ಕೂಡ ಕಳುವು ಮಾಡುವ ಒಂದು ಸಾಧ್ಯತೆ ಕೂಡ ಜಾಸ್ತಿ ಇತ್ತು. ಹಾಗಾಗಿ ಊರವ್ರನ್ನವರೆಲ್ಲ ಒಟ್ಟಾಗಿದ್ರಿಂದ ಆ ಮೂರ್ತಿ ಕೂಡ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಕೂಡ ಈ ನಮ್ಮೂರಿನ ಸೂರ್ಯೋದಯ ಏನು ಸೂರ್ಯಾಸ್ತ ಆಗ್ತಾ ಇದೆ, ಸೂರ್ಯಾಸ್ತ ಆಗಬೇಕಂದ್ರೆ ಕೃಷ್ಣನಲ್ಲಿ ಇರ್ತಕ್ಕಂಥ ಕಿರೀಟಕ್ಕೆ ಪ್ರಪ್ರಥಮವಾಗಿ ನಮ್ಮ ಇಡೀ 2 ಊರಿಗೆ ಅವಳಿ ನಗರಕ್ಕೂ ಕೂಡ ಬೆಳಕು ಏನಾದರೂ ಮುಟ್ತೈತಿ ಅಂದರೆ, ಸೂರ್ಯೋದಯ ಆಗ್ತೈತೆ ಅಂದರೆ ಕೃಷ್ಣನ ಕಿರೀಟಕ್ಕೆ ಫಸ್ಟ್ ಪ್ರಥಮವಾಗಿ ಸೂರ್ಯೋದಯ ಆಗ್ತಾಯಿದೆ. ಹಾಗಾಗಿ ಹತ್ತಿರ 5 ಕಿಲೋಮೀಟ್ರ್ ಡಂಬಳ ಇರೋದರಿಂದ, ಆಮೇಲೆ ಮತ್ತು ಒಂದು 15 ಕಿಲೋಮೀಟ್ರ್ ಕಪ್ಪತ್ತಗುಡ್ಡ ಇರೋದರಿಂದ, ಪಕ್ಕದಲ್ಲಿ 9 ಕಿಲೋಮೀಟ್ರ್ ಲಕ್ಕುಂಡಿ ಇರೋದರಿಂದ ನಮಗೆ ಇಲ್ಲಿ ಸಂಪತ್ಭರಿತವಾದ ಕೃಷ್ಣ ದೇವಸ್ಥಾನ. ಹಂಪಿ ಒಳಗೆ ಹಂಪಿ ನೋಡಿರ್ಬೋದು, ಹಂಪಿ ನೋಡಿರ್ಬೋದು. ಕೊಂಪಿ ಒಳಗೆ ಕೃಷ್ಣ ದೇವರನ್ನು ನೋಡ್ಬೇಕಂದ್ರೆ ಅದು ಶಿರೂರಿಗೆ ಬರಬೇಕಾಗತ್ತೆ. ಅಂಥ ಶಿರೂರೊಳಗಿರ್ತಕ್ಕಂಥ ಕೃಷ್ಣನ ದೇವಸ್ಥಾನವನ್ನು ಹಾಳಾಗಲಿಕ್ಕೆ ನಮಗೆ 2 ಅವಳಿ ನಗರದ ಗ್ರಾಮಸ್ಥರು ಕೂಡ ಯಾರೂ ಬಿಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಈ ಕೃಷ್ಣ ದೇವಸ್ಥಾನವನ್ನು ಎಲ್ಲರಿಗೂ ಪ್ರವಾಸೋದ್ಯಮಿಯವರಿಗೆ ಬರಲಿಕ್ಕೆ ಅನುಕೂಲ ಆಗ್ತಾಯಿದೆ. ಇಲ್ಲಿ ಯಾವ ವ್ಯವಸ್ಥೆ ಇದೆ ಅದನ್ನ ಜೀರ್ಣೋದ್ಧಾರ ಮಾಡಬೇಕಂದು ತಮ್ಮಲ್ಲಿ ಮಗದೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಸರ್, ಹಿಂದೆ ಹಿರಿಯರು ಹೇಳ್ತಿದ್ರು ಸರ್, ನಮ್ಮೂರಾಗ ಕೆಲವೊಂದಿಷ್ಟು ದೇವಸ್ಥಾನದೊಳಗೆ ಐತಿ ಅಂತ ಹೇಳ್ತಿದ್ರು. ಅದನ್ನು ನಾವು ಕಂಡಿಲ್ಲ. ಆದ್ರೆ ಸರ್ಕಾರ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಿರ್ಲಕ್ಷ್ಯದಿಂದನೇ ಹಿಂಗಾಗೈತಿ. ಆದರೆ ಇನ್ನು ಮುಂದೆ ಆದ್ರೂ ಸರ್ಕಾರ ಈ ನಮ್ಮ ಗ್ರಾಮದ ಬಗ್ಗೆ ಎಚ್ಚೆತ್ತುಕೊಂಡು, ಸಾಕಷ್ಟು ಸಂಪತ್ಭರಿತವಾದಂಥ ಗ್ರಾಮ, ಪ್ರಾಚೀನ ವಸ್ತುಗಳ ಕಾಲದಿಂದನೂ ಈ ಊರಿಗೆ ಒಂದು ಹೆಸರೈತಿ. ಆ ಹೆಸರನ್ನು ಸರ್ಕಾರ ಇವತ್ತಿಗೆ ಕೂಡ ತಮ್ಮ ಗಣನೆಗೆ ತೆಗೆದುಕೊಂಡು ಈ ಊರನ್ನು ಈಗ ಕೃಷ್ಣನ, ಆನಂತರ ಸಿದ್ದೇಶ್ವರ ದೇವಸ್ಥಾನವನ್ನು, ಮಹಾಬಳೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕೆಂದು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾರೆ. ಎಸ್ ವೀಕ್ಷಕರು ಹೇಳಿದ್ರಲ್ಲ, ಗ್ರಾಮಸ್ಥರ ಮಾತನಾಡಿ, ಯಾಕಂದರೆ ಲಕ್ಕುಂಡಿಯಲ್ಲಿ ಹೇಗೆ ಇಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಅದೇ ಮಾದರಿಯಲ್ಲಿ ಕೂಡ ಜಂತ್ಲಿಸೂರಲ್ಲಿರ್ತಕ್ಕಂಥ ಸಾಕಷ್ಟು ದೇವಸ್ಥಾನಗಳಿದ್ದಾವೆ, ದೇವಾಲಯಗಳಿದ್ದಾವೆ. ಇವು ಕೂಡ ಪ್ರಾಚೀನ ಕಾಲದಲ್ಲಿ ನಿರ್ಮಾಣವಾದಂಥ, ಅಂದರೆ ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು ಮತ್ತು ಹೊಯ್ಸಳರ ಕಾಲದಲ್ಲಿ ಸಾಕಷ್ಟು ದೇವಸ್ಥಾನಗಳು ಕೂಡ ಇಲ್ಲಿ ಅಭಿವೃದ್ಧಿಯಾಗಿದ್ದಾವೆ. ಅಂತಹ ದೇವಸ್ಥಾನಗಳಲ್ಲಿ ಒಂದಾದಂಥ ಕೃಷ್ಣನ ದೇವಾಲಯ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕೂಡ ನಿರ್ಮಾಣವಾಗಿದೆ. ಹೀಗಾಗಿ ಈ ದೇವಸ್ಥಾನವನ್ನು ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಇದನ್ನು ತೆಗೆದುಕೊಂಡು ಈ ಒಂದು ಕೃಷ್ಣನ ದೇವಾಲಯವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು ಆ ಗ್ರಾಮಸ್ಥರ ಒತ್ತಾಯವಾಗಿದೆ. ಇನ್ನಾದರೂ ಪುರಾತತ್ವ ಇಲಾಖೆ ಆಗಿರ್ಬೋದು ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಆಗಿರ್ಬೋದು ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಸರ್ಕಾರ ಮುತುವರ್ಜಿ ವಹಿಸಿ ಆ ಕೃಷ್ಣನ ದೇವಾಲಯವನ್ನು ಅಭಿವೃದ್ಧಿಪಡಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.